ಗುಡ್ ಮಾರ್ನಿಂಗ್, ನಮಸ್ತೆ. ಬೆಳಗ್ಗೆನೇ ಎದ್ದೆ. ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ, ಲೇಟ್ ಆಗೋಯಿತು. ಭಾನುವಾರ ಅಲ್ವಾ ಅಂದ್ಬಿಟ್ಟು ಯಾವಾಗಲೂ ಭಾನುವಾರದ ರೆಸ್ಟ್ ಮಾಡ್ತಾಯಿದ್ದೆ. ಇವತ್ತು ತೋಟದಲ್ಲಿದ್ದೀನಿ. ಇವಾಗ ಕುರಿಗಳು ಬಿಟ್ಟಿರಲಿಲ್ಲ. ಇನ್ನು ಆಚೆಗೆ ನಮ್ದು ಯಾವುದೋ ಹೆಣ್ಣು ಕುರಿ ಈಟಿಗೆ ಬಂದ್ಬಿಟ್ಟೈತೆ. ಹಿಂದೆ ಟಗರುಗಳು ಮರಿಗಳು ಬಿದ್ದುಬಿಟ್ಟವೆ. ಎಲ್ಲ ಕುರಿಗಳು ಆಚೆಗೆ ಬಿಟ್ಬಿಟ್ಟು ಕುರಿ ಎಲ್ಲ ಆಚೆ ಬಿಟ್ಟಾದಮೇಲೆ ಈಚೆ ಬಂದೆ. ಈಚೆ ಬಂದವನು ಬಾಗಿಲು ಹಚ್ಬಿಟ್ಟು ಕೂಡ್ಬಿಟ್ಟು, ಅದಾದಮೇಲೆ ನಮ್ಮ ಹಸುಗಳಿಗೂ ಕರುಗಳು ಹಾಲು ಬಿಟ್ಟಿರಲಿಲ್ಲ, ಬಿಟ್ಬಿಟ್ಟು ಅದನ್ನು ಹಗ್ಗ ಬಿಟ್ಬಿಟ್ಟು ಹಾಲು ಕುಡ್ಕೊಳ್ಳಿ, ನಾವೇನು ಕರ್ಕೊಳ್ಳಲ್ಲ, ಅವಕ್ಕೆ ಬಿಟ್ಬಿಡ್ತೀವಿ. ಏನು ಒಂಚೂರು ಕರ್ಕೊಳ್ಳಲ್ಲ. ಏನು ಸಗಣಿ ಎಲ್ಲ ಇಟ್ಬಿಟ್ಟಿದ್ದಾವೆಲ್ಲ. ಕರನೂ ಈಜಿದ ಕರನೂ ಕಟ್ಟಿರಲಿಲ್ಲ. ಕೋಳಿಗಳು ಬೇರೆ ಕಾಯ್ತಾಯಿದ್ದು, ಈಚೆ ಕಡೆ ಬಿಡಬೇಕಾಗಿತ್ತು ಅವನನ್ನು. ಹಂಗೆ ಕಾಯ್ತಾಯಿದ್ದೆ. ಆಮೇಲೆ ಹೋಗ್ಬಿಟ್ಟು ಬೀಗ ಎತ್ಕೊಂಬಂದು, ಇನ್ನೂ ನಿದ್ದೆ ಹರಿದಿರಲಿಲ್ಲ ನನಗೆ. ಹಂಗೆ ಓಡಾಡ್ಕೊಂಡು ಬಂದೆ. ಬೀಗ ತೆಗೆದ್ಬಿಟ್ಟು ಈಚೆ ನೋಡಿದೆ. ಏನು ನೇಚರ್ ಸಕ್ಕದಾಗಿ ಕಾಣಿಸ್ತಿದೆ. ಎಲ್ಲ ಮಟ್ಟ ಮಾಡಿಸಿದ್ದವು ಮೊನ್ನೆ JCB ಕರೆಸಿ. ಆಮೇಲೆ ನಮ್ಮ ಡೋರ ಬೇರೆ ಬಡ್ಕೋತಿದ್ದ. ಅವನನ್ನು ಮಾತಾಡಿಸ್ಕೊಂಡು ಕೋಳಿಗಳನ್ನೆಲ್ಲ ಆಚೆ ಕಟ್ಟಿದೆ. ಅದಾದಮೇಲೆ ಹಂಗೆ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಡೋರ ಬಡ್ಕೊತಾ ಇದ್ದ. ಅವನೊಂದು ಸಲ ಮಾತಾಡಿಸ್ದೆ ಖುಷಿ ಆಗೋಯ್ತು. ಆಮೇಲೆ ನಮ್ಮ ಓರಿನ ಬಿಚ್ಚಿಬಿಟ್ಟು ಹಗ್ಗ ಬಿಚ್ಕೊಂಡು ಅವನ್ನ ಆಚೆ ಕಟ್ಟಾಕೋಣ ಅಂದ್ಬಿಟ್ಟು ಇಟ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ. ಅವ್ನು ಹಿಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಚೆಗೆ ಇಟ್ಕೊಳ್ಳೋಣ ಅಂದರೆ ಏನು ಹಸಿನ ಮೇಲೆ ಹೋಗೋಕ್ಕಾಗಲೇ ರೆಡಿ ಆಯ್ತು ಅವನೇ. ಆಮೇಲೆ ಆಚೆ ಕಡೆ ಹಿಡ್ಕೊಂಡು ಹೋಗ್ಬಿಟ್ಟು ಕಟ್ಟಾಕೋಣ ಅಂದ್ಬಿಟ್ಟು ಅಲ್ಲಿ ಹೋಗಿ ಕಟ್ಟಾಕೋಣ ಅಂದರೆ ಅತ್ತ ನೋಡ್ತಾವನೆ ಎಲ್ಲೋಗಲಿ ಏನು ಮಾಡಲಿ ಅಂತ. ಆಮೇಲೆ ಬಂದೆ, ಸಗಣಿ ಎಲ್ಲ ತುಂಬ್ಕೊಂಡೆ. ಇವು ಹಾಲು ಬೇರೆ ಕುಡಿತಿದ್ವಲ್ಲ, ಸಗಣಿ ಎಲ್ಲ ತುಂಬ್ಕೊಂಡು ಅಲ್ಲಿ ನಮ್ಮ ತಂಗಿ ಬೇರೆ ಮಾತಾಡಿಸ್ತಾಯಿದ್ಲು ಕಿಟಕಿಯಲ್ಲಿ. ಅವಳ ಜೊತೆ ಮಾತಾಡಿಕೊಂಡು ಹಂಗೆ ಸಗಣಿ ಎಲ್ಲ ಎತ್ಕೊತಾ ಇದ್ದೆ. ಸಗಣಿ ಎಲ್ಲ ಎತ್ಕೊಂಡು ಫುಲ್ಲೆಲ್ಲ ನೀಟಾಗಿ ಎತ್ಕೋಬೇಕಲ್ಲ, ಎಲ್ಲ ಇಟ್ಬಿಟ್ಟಿದ್ದೋ. ನಾವು ಅಪ್ಪ ಆದರೆ ಒಂದೇ ಸಲ ಎತ್ಕೊಬಿಡ್ತಾರೆ. ಅವಾಗವಾಗ ಎದ್ದು ಬರ್ತಾನೆ ಇರ್ತಾರೆ ಅವರು. ನಾನಾದರೆ ಬೆಳಗ್ಗೆವರೆಗೂ ಎದ್ದೇಳಲ್ಲ, ಮಲ್ಕೊಂಬಿಟ್ರೆ ಹಂಗೆ ಮಲ್ಕೊಬಿಡ್ತೀನಿ. ಅವು ಕರುಗಳು ಬೇರೆ ಎಲ್ಲ ತುಳಿದು ಗಲೀಜು ಮಾಡಾಕ್ಬಿಟ್ಟಿರ್ತವೆ. ಅದಕ್ಕೆ ಎಲ್ಲ ತುಂಬಿ ಮೊದಲೆಲ್ಲ ಎಳ್ಕೊತೀನಿ. ಒಂದು ರೇಕ್ ಮಡಿಕೊಂಬಿಟ್ಟಿದ್ದೀವಿ 2. ಅದರಲ್ಲಿ ಪೇಂಟೊಂದು ಬಾಕ್ಸ್ ಬರುತ್ತಲ್ಲ, ಅದರಲ್ಲಿ ಅರ್ಧ ಮುಂದೆಗಡೆ ಕ್ಯಾಪು ಮುಚ್ಚಲ, ಅದರಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ. ಇನ್ನೊಂದು ಇದಿದೆ, ಅದರಲ್ಲಿ ಎದ್ದು ಎಲ್ಲ ತುಂಬ್ಕೊಂಡಾದ್ಮೇಲೆ ಹಂಗೆ ಎಲ್ಲ ಫುಲ್ ಎಳ್ಕೊಬೇಕಲ್ಲ. ಎಲ್ಲ 2 ಹಸುರ ಹತ್ರ ಫುಲ್ ಏಕು ಕಟ್ಟಾಕ್ತೀವಲ್ಲ, ಅವು ಸೀಮೆ ಹಸುಗೆ ಮಾಡಿದ್ದು ಜಾಗ ಇದು. ಹಂಗೆ ನಾಟಿ ಹಸುಗೆ ಮಾಡಿಕೊಂಡಿದ್ದೀವಿ. ಆಮೇಲೆ ಎಲ್ಲ ಹಿಡ್ಕೊಂಡೋಗಿ ಹಸುಗಳ್ನ ಕರುಗಳು ಕಟ್ಟಾಕ್ಬಿಟ್ಟು ಹಸುಗಳು ಹೊಡ್ಕೊಂಡೋಗಿ ಆಚೆಗಳು ಕಟ್ಟಾಕೋಣ ಅಂದ್ಬಿಟ್ಟು ಹೊಡ್ಕೊಂಡು ಹೋದ್ಮೇಲೆ ಹಂಗೆ ಆ ಕರುಗಳು ಇಲ್ಲೇ ನಿಂತಿದ್ದು. ಕರುಗಳು ಒಳಗಡೆ ಈಚೆ ಕಟ್ಟಲ್ಲ. ಕರುಗಳು ಇನ್ನೂ ಮಣ್ಣು ತಿಂತವೆ ಅಂದ್ಬಿಟ್ಟು ಒಳಗಡೆನೇ ಇರ್ತವೆ ಕರುಗಳು. ವೆಯ್ಟ್ ಮಾಡ್ತಾಯಿರ್ತೀವಿ. ಹಾಗೇ ಇವನು ಇಲ್ಲೇ ಕಟ್ಟಾಕೊಂಡಿರ್ತೀವಿ ಒಳಗಡೆನೇ. 2 ಕರುನೂ ಒಳಗಡೆನೇ ಇರುತ್ತೆ. ಬರೀ ಹಸುಗಳು ಮಾತ್ರ ಈಚೆ ಕಡೆ ಕಟ್ಟಾಕೋತೀವಿ. ಯಾವಾಗಲೂ ಹಸುಗಳನ್ನೇ ಈಚೆ ಕಟ್ಟಾಕೊಳ್ಳೋದು ಆಲ್ಮೋಸ್ಟು. ಸಾಯಂಕಾಲದವರೆಗೂ ಈಚೆ ಇರುತ್ತೆ. ಇನ್ನು ಮಿಕ್ಕಿದಾಗ ಕರುಗಳ ಜೊತೆ ಒಳಗಡೆ ಕಟ್ಟಾಕೊತೀವಿ. ಇದು ಯಾವಾಗಲೂ ಈಚೆನೇ ಇದ್ದಿರುತ್ತೆ ಆಲ್ಮೋಸ್ಟು, ಏನಿದಿಲ್ಲ. ಅದಾದಮೇಲೆ ಅಲ್ಲಿ ಒಳಗಡೆ ಬಂದಾದಮೇಲೆ ಕರುಗು ಹಗ್ಗ ಎತ್ತಿ ಒಳಗಡೆ ಹಾಕ್ಬಿಟ್ಟು, ಅದು ಮಣ್ಣು ಎಕ್ತಾಯಿತ್ತು ಆಗಲೇ ಗೋಡೆನ ನೋಡಿದೆ. ಅದಕ್ಕೆ ಏನು ಮಾಡ್ತಾಯಿದೆ ಅಂದ್ಬಿಟ್ಟು ಮಣ್ಣು ಸಿಗೋಂಗಿಲ್ಲ. ಆಮೇಲೆ ತಿಂಡಿ ಹಾಕೋಣ ಅಂದ್ಬಿಟ್ಟು ಕಡ್ಸ್ಗಳಿಗೆ ಒಂದೊಂದು ಡಬ್ಬ ರವೆ ಬೂಸ ಕೊಡ್ತೀನಿ. ಅದಕ್ಕೊಂದು ಡಬ್ಬ ಇದಕ್ಕೊಂದು ಡಬ್ಬ ಡೈಲಿ ಬೆಳಗ್ಗೆ ಸಂಜೆ ಒಂದೊಂದು ಡಬ್ಬ ರವೆ ಬೂಸ. ಆಮೇಲೆ ಓರಿಗೆ 2 ಡಬ್ಬ ರವೆ ಬೂಸ, ಮತ್ತು ಎಲ್ಲ ಒಂದು 7-8 ಥರ ಕಾಳು ಪುಡಿ ಓಡಿಸ್ಬಿಟ್ಟು, ಜೋಳದ ಸೀಟು ಎಲ್ಲ ರವೆ ಎಲ್ಲ ಪುಡಿ ಓಡಿಸಿ ಮಡಗಿರ್ತೀನಿ. ಅದನ್ನು ಒಂದು 300-400 ಗ್ರಾಮಷ್ಟು, ಒಂದು ಅರ್ಧ ಡಬ್ಬದಷ್ಟು ಹಾಕ್ಕೊತೀನಿ ಅದನ್ನು ಓರಿಗೆ. ಅಂದರೆ ಜಾಸ್ತಿ ಹಾಕಿದ್ರೆ ತಿನ್ನಲ್ಲ, ಕಸರೆ ಹೊಡಿಯುತ್ತೆ. ಕಾಳಂದಲ್ವಾ, ಒಣಗಿರೋ ಕಾಳು ಎಲ್ಲ ಕಸರೆ ಹೊಡಿತದೆ ಅಂದ್ಬಿಟ್ಟು ಏನು ಮಾಡ್ತೀನಿ, ಇವಾಗ ಅಭ್ಯಾಸ ಆಗಲಿ ಅಂದ್ಬಿಟ್ಟು ಇವಾಗ ಒಂದು 400 ಗ್ರಾಮ್ ಬರ್ತದೆ. ಒಂದು ಅರ್ಧ kg ಒಳಗಡೆ ಬರ್ತದೆ. ಅರ್ಧ kg ಬರ್ತದೆ ಹಿಂದೆ ಮುಂದೆ ಮಿಕ್ಸಲ್ಲಿರೋದನ್ನ. ಅದನ್ನು ಒಂದು ಅರ್ಧ ಡಬ್ಬ ಹಾಕ್ಕೊಂಡು ಎತ್ಕೊಂಡು ಮೂರಕ್ಕೆ ತಿಂಡಿ ಕೊಡೋದು. ಈ ಕರುಗಳು ಇನ್ನೂ ತಿಂತಾಯಿಲ್ಲ. ಇವನ್ನ ಎತ್ಕೊಂಡು ಹೋದೆ. ಹಂಗೆ ನೀರು ಹಿಡಿದ್ಬಿಟ್ಟು ಗಟ್ಟಿಗೆ ಕಲಿಸ್ಕೊಡ್ತೀನಿ ನಾನು. ನೀರು ಹಂಗೇನಿಡಲ್ಲ, ಮಾಮೂಲಿ ಗಟ್ಟಿ ಕಲಿಸ್ಕೊಂಡು ಗಟ್ಟಿ ಕಲಿಸ್ಕೊಂಬಿಡ್ತೀನಿ. ಇದು ಓರಿಗಿದು ಒಂದೂವರೆ kg ತಿನ್ಕೋತದೆ. ಕಡ್ಸ್ಗೆ ನೋಡಿ ಬೂಸ, ರವೆ ಬೂಸದ್ದು. ಅದಕ್ಕೆ ಆ ಕಡ್ಸ್ಗೂ ಅಷ್ಟೇ ರವೆ ಬೂಸನೇ ಕಲಸಿಕ್ಕಿರೋದು ಇಟ್ಬಿಡ್ತೀನಿ.
ಇದನ್ನು ತಿನ್ಕೋತೈತೆ. ಇದು ಈ ಕರಿಂದು ಈ ಕಟ್ಸ್ಗಳಿಗೆಲ್ಲ ನಮ್ಮೋರಿನೇ ಬಿಟ್ಟಿದೆ. ಮೊದಲು ಕರ್ನಾಟಕ ಚೆಲುವ ಸುಗ್ರೀವ ಅಂತ ಒಂದು ಓರಿ ಮಾಡಿಕೊಂಡಿದೆ, ಅದನ್ನೇ ಬಿಟ್ಟಿದೆ, ಕರುಗಳು ಹಾಕಿದೆ. ಇವಾಗ ನಮ್ಮ ಓರಿಗೆ ನೋಡಿ, ಇದು ಒಂದು 2-2.5 kg ಅಷ್ಟು ತಿಂಡಿ ಬೆಳಗ್ಗೆ. ಅವ್ರ ಮನೇಲಿ ಒನ್ ಟೈಮ್ ಕೊಡ್ತಾಯಿದ್ರಂತೆ, ನಾನು 2 ಟೈಮ್ ಕೊಡ್ತೀನಿ. ಇವಾಗ ಮೊದಲು ತಿಂದಿರಲಿಲ್ಲ, ಫಸ್ಟ್ನೇ ದಿನ ಬೈಕೆ. ಇವಾಗ ಚೆನ್ನಾಗಿ ತಿನ್ಕೊತಾನೆ. ಆಮೇಲೆ ಒಳಗಡೆ ಬಂದು ಯೋಚನೆ ಮಾಡ್ತಾಯಿದ್ದೆ ನೆಕ್ಸ್ಟ್ ಏನು ಕೆಲಸ ಮಾಡಲಿ ಅಂತ. ಆಮೇಲೆಲ್ಲ ಗುಡಿಸ್ದೆ, ಸಗಣಿ ಎಲ್ಲ ಇದನ್ನು ಗುಡಿಸ್ಬಿಟ್ಟು ಕ್ಲೀನಾಗೆಲ್ಲ ಇದು ಮಾಡಿಕೊಂಡು ಗುಡಿಸ್ಕೊಳ್ತೀನಿ. ಎಲ್ಲ ಒಂದು ಕಡೆಯಿಂದ ಗುಡಿಸ್ಕೊಂಡು ಎಲ್ಲ ಮೊದಲು ಕಸ ಎತ್ಕೊಂಡ್ಬಿಡ್ತೀನಿ. ಹುಲ್ಲು ಕಸ ಗಿಸ ಎಲ್ಲ ಎತ್ಕೊಂಡು ಡೈಲಿ ಇದೇ ಕೆಲಸ ಮಾಡಲೇಬೇಕು. ಡೈಲಿ ನಾವು ಅಪ್ಪ ಮಾಡ್ತಾಯಿರ್ತಾರೆ. ವಾರದಲ್ಲಿ 1-2 ದಿನ ನಾನು ಮಾಡ್ಕೊತೀನಿ. ಅದರಲ್ಲಿ 2 ದಿನ ನಾನು ಇರ್ತೀನಿ ತೋಟದಲ್ಲಿ. ಇವತ್ತು ಸಂಡೇ ಇದ್ದೆ, ಬೆಳಗ್ಗೆ ರಜಾ ಇತ್ತು, ಇವತ್ತೇನು ಕೆಲಸ ಇರಲಿಲ್ಲ, ಸಿಟಿಗೆ ಹೋಗಿರಲಿಲ್ಲ. ಅದಕ್ಕೇ ನಾನೇ ಇದ್ದೆ. ನಾನು ಇದನ್ನೆಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಗುಡಿಸ್ಕೊಂಡು ಮೊದಲು ಎಲ್ಲ ಕ್ಲೀನಾಗಿ ನೀಟ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ತೊಳೆಯೋದು. ಅದಕ್ಕೇ ಮೊದಲು ಕ್ಲೀನಾಗಿ, ಅದರ ಬೇರೆ ನಮ್ಮ ತಂಗಿ ಮಾತಾಡಿಸ್ತಾ ಇದ್ದೆ ಕಿಟಕಿಯಲ್ಲಿ, ಹಂಗೆ ಮಾತಾಡಿಕೊಂಡು ತೊಳಿತಾ ಇದ್ದೆ, ಎಲ್ಲ ಗುಡಿಸ್ಕೊತಾಯಿದ್ದೆ. ಗುಡಿಸ್ಕೊಂಡು ಫುಲ್ ಎಲ್ಲ ಗುಡಿಸ್ಕೊಬಿಡ್ತೀನಿ ಒಂದು ಕಡೆಯಿಂದ, ಆ ಮೂಲೆಯಿಂದ ಈ ಮೂಲೆವರೆಗೂ ಎಲ್ಲ ಸಗಣಿ ಗಿಣಿ ಎಲ್ಲ ಸಣ್ಣ ಪುಟ್ಟ ಇರ್ತದಲ್ಲ, ಅದನ್ನೆಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಎತ್ತಾಕೊಂಡ್ಬಿಡ್ತೀನಿ. ಆಮೇಲೆ ಎತ್ತಾಕೊಂಡೆಲ್ಲ ಇದಾದಮೇಲೆ ಆಮೇಲೆ ಲಾಸ್ಟ್ಗೆ ನೀರು ಇದು ಮಾಡ್ಕೊತೀನಿ. ಆಮೇಲೆ ಏನು ಮಾಡ್ತೀನಿ, ಹಸು ಹಂಗೆ ಓರಿ ತೊಳೆಯೋಣ ಅಂದ್ಬಿಟ್ಟು ಓರಿ ಹಿಡ್ಕೊಂಬಂದೆ. ನಮ್ಮ ಮಾವನ ಮಗ ಒಬ್ಬ ಬಂದಿದ್ದ ಊರಿಗೆ, ಅವನ ಜೊತೆ ಮಾತಾಡಿಕೊಂಡು ಅವನ್ನ ತಮಾಷೆ ಮಾಡಿಕೊಂಡು, ಅವನ ತೀಟೆ ನಿಲ್ತಾ ಇರಲಿಲ್ಲ. ಅವನ್ನ ಹಂಗೆ ಹಿಂಗೆ ಮಾತಾಡಿಸ್ಕೊಂಡು ಆಮೇಲೆ ಓರಿ ಸಾರ್ ಈ ಸಾರ್ ಅಂದ್ಕೊಂಡು ಮಾತಾಡ್ಸ್ಕೊಂಡಿದ್ದೆ ಅವನ ಹತ್ರ. ನೀರ ಜೊತೆ ಆಟ ಆಡ್ಕೊಂಡಿದ್ದ. ನಾನು ಓರಿನ ತೊಳೆಯೋಣ ಅಂದ್ಬಿಟ್ಟು ಕ್ಲೀನಾಗಿ ಬಂದೆ, ನೀರು ಇಸ್ಕೊಂಡು ಮೋಟ್ರ್ ಆನ್ ಮಾಡೋಕ್ಕೆ ಹೋಗಿದ್ದೆ. ಮೋಟ್ರ್ ಆನ್ ಮಾಡ್ಕೊಂಡು ಬಂದು ಓರಿನೆಲ್ಲ ಕ್ಲೀನಾಗೆ ಉಜ್ಜಿದೆ. ಮೊನ್ನೆ ಆಗಲೇ ತಂದಿದ್ದು ಮಾರನೆಗೆ ತೊಳೆದಿದ್ದೆ. ಯಾಕೋ ಮಣ್ಣಿನ ಮೇಲೆ ಮಲ್ಕೊತದಲ್ಲ, ನಮ್ಮ ಕೆಬ್ಬೆ ಮಣ್ಣು ಬೇರೆ, ನಮ್ಮ ನೆಲ ಬೇರೆ, ಅದಕ್ಕೇ ತೊಳೆದ್ಬಿಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಮೋಟ್ರ್ ಆನ್ ಮಾಡಿಕೊಂಡು ಸ್ವಲ್ಪ ಕ್ಲೀನಾಗಿ ಎಲ್ಲ ನೀಟಾಗೆ ನೀರು ಹಿಡಿದ್ಬಿಟ್ಟು ತೊಳೆದ್ಬಿಟ್ಟೆ, ಉಜ್ಬಿಟ್ಟು. ಏನು ಸೋಪ್ ಗೀಪೇನು ಹಾಕಲಿಲ್ಲ, ಮಾಮೂಲಿ ಹಂಗೆ ತೊಳ್ಕೊಂಡೆ, ಎಲ್ಲ ನೀರು ಹೊಡೆದ್ಬಿಟ್ಟು. ಪ್ರೆಷರ್ ಮಿಷಿನ್ ಇದೆ, ಒಂದು ಸುಮ್ಮನೆ ಹಂಗೆ ತಮಾಷೆ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ದೆ ನಮ್ಮವ್ರ ಜೊತೆ, ಹಂಗೆ ನೆನಕೊಂಡು ಅವ್ರು ರೇಗಿಸ್ತಾ ಇದ್ದೆ ನಮ್ಮ ಚಿಕ್ಕಪ್ಪನ ಮಗಳನ್ನ. ಬಂದಿದ್ರು ಅಂದ್ಬಿಟ್ಟು ಹಿಂಗೆ ಒಂದು ಸುಮ್ಮನೆ ಏನೋ ಒಂಥರ ಖುಷಿ ಅಲ್ವಾ, ಅದಕ್ಕೇ ರೇಗಿಸ್ಕೊಂಡಿದ್ದೆ. ಓರಿ ಅಂದರೆ ತೊಳೆಯೋವಾಗ ಒಂದು ಚೂರು ಗಲಾಟೆ ಮಾಡಲ್ಲ ಓರಿ, ಅಂದರೆ ಫುಲ್ಲು ಸಾಧು ಇದೆ. ಅಂದರೆ ಚೆನ್ನಾಗಿ ಹೊಂದಾಣಿಕೆ ಇದಾಗಿದೆ, ಮೂಗ್ದಾರ ಇದಿಲ್ಲ, ಭಯ ಇಲ್ಲ, ಏನಿಲ್ಲ. ಕ್ಲೀನಾಗಿ ತೊಳ್ಕೊಂಡೆ. ತೊಳಿತಾ ಎಲ್ಲ ಕ್ಲೀನಾಗೆಲ್ಲ ಏನು ಅಷ್ಟು ಗಲೀಜೇನಾಗಿರಲಿಲ್ಲ. ಮೊನ್ನೆ ತೊಳೆದಿದ್ನಲ್ಲ 2 ದಿನದಿಂದ, ಕ್ಲೀನಾಗಿ ಅವೆರಡು ಕರು ಸಿಡಿತು ಬಿಡ್ತದೆ ಅಂದ್ಬಿಟ್ಟು ನೀರು, ಇದೊಂದನ್ನು ಕ್ಲೀನಾಗಿ ತೊಳ್ಕೊಂಡು ಕ್ಲೀನಾಗಿ ಇದು ಮಾಡಿಕೊಂಡೆ. ಇವನು ಕರು ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಹೆದ್ರಕತ್ತದೆ, ನಿಧಾನವಾಗಿ ಹಿಂದೆಗಡೆ ಆಸಿಂದ ಬತ್ತಾವನಿ. ಆಮೇಲೆ ಆ ಕರು ಬೇರೆ ಹೆದ್ರಕತ್ತದೆ, ಸಾರ್ ನಾವು ಹೋಗ್ಬೇಕು ಆಚೆಗೆ ಅಂತವನಿ. ನಿಂತ್ಕೊಳ್ಳೋ, ಹೋಗ್ಬೇಡ, ನಾನು ಬಿಡ್ತೀನಿ ಆಮೇಲೆ ಅಂತೀನಿ. ಆಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ, ಹಂಗೆ ಹಿಂಗೆ ಪೈಪ್ ಹೇಳ್ಕೊಡೋದು, ಹಿಂದಕ್ಕೆ ತಗಲಾಕೊಂಡ್ಬಿಡ್ತದೆ ಅಂತ, ಇದಾಗ್ಬಿಡುತ್ತೆ ಅಂತ. ಅವ್ರು ಓರಿನ ಎದುರಿಸೋಕೆ ಹೋಯ್ತಾನೆ, ಏನಾರ ಮಾಡ್ತಾನೆ ತೀಟೆಗಳು. ಜೊತೆನೇ ಹಂಗೆ ಓರಿನ ಕ್ಲೀನಾಗಿ ತೊಳ್ಕೊಂಡು ಹಂಗೆ ಇದಾದಮೇಲೆ ಕಟ್ಟಾಕ್ಬಿಡೋಣ ಆಚೆ ಅಂದ್ಬಿಟ್ಟು ಕ್ಲೀನಾಗೆಲ್ಲ ಉಜ್ತಾಯಿದ್ದೆ. ಹಂಗೇನೆ ಅವನು ಕರೆದೆ, ಬಾರ ಉಜ್ಜು, ಹಂಗೆ ಹಿಂಗೆ. ಇದಕ್ಕೆ ಇಲ್ಲ, ನನಗೆ ಭಯ, ನಾನು ಬರಲ್ಲ ಅಂತ ಇದು ಮಾಡ್ತಿದ್ದ. ಅದಕ್ಕೋಸ್ಕರ ಹಂಗೆ ಸುಮ್ಮನೆ ಎಲ್ಲ ನೀಟ್ ಮಾಡಿಕೊಂಡು ಹಿಂಗೆ ವೆಯ್ಟ್ ಮಾಡ್ತಾಯಿದ್ದೆ, ಇನ್ನೂ ಉಜ್ತಾ ಇದ್ದೀನಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಹಿಂಗೆ ಕುತ್ಕೊಂಡು. ಇನ್ನೂ ನಾಷ್ಟ ಮಾಡಿರಲಿಲ್ಲ, ಬೇರೆ ಹೊಟ್ಟೆ ಹಸಿತಾಯಿತ್ತು. ಭಾನುವಾರ ಬೇರೆ ಅವನ ಜೊತೆ, ಅದಕ್ಕೇ ಅವನು ಕೇಳ್ತಾಯಿದ್ದೆ, ಏನೋ ನಾಷ್ಟ ಏನೋ ಮಾಡ್ದ, ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೆ. ಆಮೇಲೆ ಜಾಸ್ತಿ ಹೊತ್ತೇನು ತೊಳಿಲಿಲ್ಲ, ಪಟ ಒಂದು ಕೆಲಸಗಳು ಆಗಿಬಿಡ್ಲಿ ಅಂದ್ಬಿಟ್ಟು ಏನು ಮಾಡಿದೆ, ಒಂದು 10 ನಿಮಿಷ ಕ್ಲೀನಾಗಿ ಉಜ್ಬಿಟ್ಟು ಪಟನ್ನ ಕೆಲಸ ಮುಗ್ದೋಗ್ಬಿಡ್ಲಿ ಅಂದ್ಬಿಟ್ಟು ಇದು ಮಾಡಿಕೊಂಡೆ. ಏನು ಮಾಡೋದು, ಭಾನುವಾರ ಅಲ್ವಾ, ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡೆ. ನಾವು ಅಪ್ಪ ಬೇರೆ ಊರಿಗೆ ಹೋಗ್ಬಿಟ್ಟಿದ್ರು, ಬೇರೆ ಏನು ಕೆಲಸ ಇರಲಿಲ್ಲ, ಅದಕ್ಕೆ ಕ್ಲೀನಾಗಿ ತೊಳ್ಕೊಂಡೆ. ಮಕ್ಕದ ಮೇಲೆ ನೀರು ಬಿಡ್ತೀನಿ ಅಂದ್ಬಿಟ್ಟು ಎಗರಾಡ್ತಿತ್ತು ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ. ಏನಿಲ್ಲ, ಅಭ್ಯಾಸ ಇದೆ, ಸುಮ್ಮನೆ ಹಂಗೆ ಹಿಂಗೆ ನಾಟಕ ಮಾಡ್ತೈತೆ. ಆಮೇಲೆ ಕ್ಲೀನಾಗೆಲ್ಲ ತೊಳ್ಕೊಂಡು
ಮೂಗತ್ರ ಮಣ್ಣೆಲ್ಲ ಇತ್ತಲ್ಲ, ಬೂಸ ಎಲ್ಲ ತಿಂದಿದ್ದು ಹಂಗೆ ಗಲೀಜಾಗಿತ್ತು ಮೂತ್ರ ಹತ್ರ. ಅದನ್ನೆಲ್ಲ ತೊಳ್ಕೊಂಡು ಕ್ಲೀನಾಗಿ ನೀರು ಹೊಡಿತಾ ಇದ್ದೆ ಕ್ಲೀನಾಗೆ. ನಂಗೆ ನೀರು ಹೊಡಿಬೇಕು ಅಂದರೆ ತುಂಬ ಇಷ್ಟ. ಹೋರಿ ಮೇಲೆ ಹೊಡಿತಾ ಇದ್ದೀನಿ, ಫುಲ್ ಶೈನ್ ಹೊಡಿತಾ ಇರ್ತದಲ್ಲ, ಎದ್ದು ಕಾಣಿಸ್ತಾ ಇರ್ತದೆ ಅಂದ್ಬಿಟ್ಟು ಏನು ಮಾಡ್ತೀನಿ, ನೀರು ಹೊಡಿತಾನೇ ಇರ್ತೀನಿ, ಹೆಂಗೆ ಕಾಣಿಸ್ತದೆ ಏನು ಅಂತ ನೋಡೋಣ ಅಂದ್ಬಿಟ್ಟು. ಅದನ್ನೇ ಫುಲ್ ವೀಡಿಯೋ ಹಾಕ್ಬಿಟ್ಟಿದ್ದೀನಿ. ಇವತ್ತು ಫಸ್ಟ್ ವೀಡಿಯೋ ಬೇರೆ ಎಡಿಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಅದಕ್ಕೆ ಅಲ್ಪ ಸ್ವಲ್ಪ ಮಾಡಿದ್ದೀನಿ ಎಡಿಟು, ವಾಯ್ಸ್ ಕೊಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಹಂಗೆ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಹಿಡ್ಕೊಂಡು ಆಚೆಗೆ ಹೋದೆ. ಇವನಾಗಲೇ ಪೈಪ್ ನಾನು ಹೋಗೋದೇ ತಡ, ಆಗಲೇ ರೆಡಿ ಆಗ್ಬಿಟ್ಟು ಅವ್ನು ತುಳ್ಕೊಂಡು ಅದನ್ನು ಕಿತ್ತಾಕ್ಬೇಕು ಅಂತ ತರಲೆ ಕೆಲಸ ಮಾಡ್ತಾವನಾಗಲೇ ಇಲ್ಲಿ. ನಾನು ನೋಡ್ತಾನೆ ಇದ್ದೆ ನೋಡಿ, ಆಗಲೇ ಎಲ್ಲೋಡಿ ಹೆಂಗೆ ಮಾಡ್ತಾವನು ತರಲೆ. ಅಡಿ ನಾನು ಹೋಗಿದ್ದ ಆಚೆಗೆ ಎತ್ಕೊಂಡು ಆಗಲೇ ನೀರನ್ನ ಹಿಂಗೆ ತರಲೆ ಕೆಲಸ ಮಾಡ್ತಾವನೆ. ಅದಕ್ಕೆ ನೋಡ್ತಾ ಇರ್ತೀನಿ, ಇಂಥ ತರಲೆ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ಹೋಗಿದ್ದಿದ್ನಲ್ಲ, ಕಾಣಿಸ್ತಾ ಅದೇ ಎಲ್ಲ ಹಿಂಗೆ ತರಲೆ ಕೆಲಸ ಮಾಡೋದು. ತರಲೆ ಕೆಲಸ ಮಾಡ್ಬಿಟ್ಟು ಹಾಗೆ ಯಾರಪ್ಪನೋ ಓಡೋಗ್ಬಿಡೋದು ಇವನು. ಆಮೇಲೆ ಬರೋ ಅಷ್ಟೊತ್ತಿಗೆ ಪಟ್ಟನ್ನು ಬಿಟ್ಬಿಟ್ಟ ಪೈಪ್ನ. ಮಾತಾಡೋ ವಾಯ್ಸ್ ಗೊತ್ತಾಗೋಯ್ತಲ್ಲ, ಪಟ್ಟನ್ನು ಬಿಟ್ಬಿಟ್ಟ ನಾನು ಬರೋ ಅಷ್ಟೊತ್ತಿಗೆ. ಬಿಟ್ಬಿಟ್ಟ. ಆಮೇಲೆ ಎತ್ಕೊಂಡೆ, ತಿರ್ಗಾ ಬ್ರಷಲ್ಲೆಲ್ಲ ಉಜ್ಜಬೇಕು ಮ್ಯಾಟ್ನ ಫುಲ್ಲು. ಸಗಣಿ ಬೇರೆ ಇಕ್ಬಿಟ್ಟಿತ್ತು ಹೋರಿ, ಅದನ್ನು ಸ್ವಲ್ಪ ತಿನ್ಸೋಣ ಅಂತ ಹೋದೆ ನಾಟಕ ಮಾಡ್ಕೊಂಡು. ತಿನ್ನಲಿಲ್ಲ. ಇಲ್ಲ ನಾನು ತಿನ್ನಲ್ಲ, ಇಲ್ಲ ನಾನು ತಿಂತೀನಿ ಬಾರ ಅಂತ ಕರೀತಾ ಇದ್ದೆ, ಕಾಮಿಡಿ ಮಾಡ್ತಿದ್ದೆ. ಬರಲಿಲ್ಲ ತಿನ್ಸೋಣ ಅಂದ್ಬಿಟ್ಟು. ಆಮೇಲೆ ಹಂಗೆ ಕಾಮಿಡಿ ಮಾಡ್ಕೊಂಡಿದ್ದೆ, ಬರಲಿಲ್ಲ ಹತ್ರಕ್ಕೆ ತಿನ್ನಕ್ಕೆ ಅವನು. ಆಮೇಲೆ ಹಂಗೆ ನೋಡ್ತಿದ್ದೆ, ಏನು ಮಾಡೋದು ಬರಲಿಲ್ಲ ಹತ್ರಕ್ಕೆ ಅವನು. ಹಂಗೆ ಓಡಾಡ್ಬಿಟ್ಟವನೇ ಮೂಲೆಗೆ, ಓಡಾಡ್ಬಿಟ್ಟವನೇ, ಕಾಣಿಸ್ತಾನೆ ಇಲ್ಲ ಎಲ್ಲವನೇ ಅಂತ. ಕರಿತಾ ಇದ್ದೀನಿ, ಬಾರೋ ತಿನ್ನು ಅಂತ ಕರಿತಾ ಇದ್ದೀನಿ ನೋಡಿ. ಬಾರೋ ನಾನು ತಿಂತೀನಿ, ನೀನು ತಿನ್ನು ಬಾರೋ, ಒಂಚೂರು ಸಾಕಾಗಿರ್ತದೆ, ಹಂಗೆ ಹಿಂಗೆ ಎರಡೋ ಒಂದೇ ಒಂದು ಇಷ್ಟ ತಿನ್ನೋ ಅಂತ ಕರಿತಾ ಇದ್ದೀನಿ. ಎರಡು ತಿನ್ಬಿಡೋ, ನಾನೊಂಚೂರು ನೀನೊಂಚೂರು ತಿನ್ಬಿಡೋ ಅಂತಿದ್ದೀನಿ. ಹೇಳ್ತಾ ಇಲ್ಲ. ಹೊಡೋಯ್ತವನೇ ಇಟ್ಟು ಎದ್ರುಕೊಂಡು ವಾಸನೆ ಅಂತವನಿ, ತೆಪ್ಪೆ ವಾಸನೆ ಅಂತೆ. ಆಮೇಲೆ ಅಲ್ಲೊಬ್ಳಿದ್ದು ಅವಳಿಗೆ ಕೊಡೋಣ ಅಂತ ಹೋದೆ ಕಿಟಕಿಗೆ, ತಿನ್ಬಿಡು ಆರಾಮ ಅಂತ. ಅವಳು ಕೇಳಿ ಓಡೋಗ್ಬಿಟ್ಲು ಅವಳು ಒಳಗಡೆಗೆ. ಆಮೇಲೆ ವಾಕಿಂಗ್ ಹಿಡ್ಕೊಳೋಣ ಅಂದ್ಬಿಟ್ಟು ಏನು ಮಾಡಿದೆ, ಅದನ್ನೆಲ್ಲ ತೊಳೆಯೋಣ ಅಂದ್ಬಿಟ್ಟು ತೊಳೆದ್ಬಿಟ್ಟು ವಾಕಿಂಗ್ ಹಿಡ್ಕೊಳೋದೆ. ವಾಕಿಂಗ್ ಹಿಡ್ಕೊಂಡು ಹೋಯ್ತಾ ಹಂಗೇನೆ ಸುಮ್ಮನೆ ಮೇಲ್ಗಡೆ ಕರಡಿಗುಟ್ಟೆ ಅಂತ ಇದೆ ನಮ್ಮ ಮನೆ ಹತ್ರ ಬೆಟ್ಟ. ಬೆಟ್ಟದ ಕಡೆಗೆ ವಾಕಿಂಗ್ ಮಾಡ್ಕೊಳೋದೆ ಹಂಗೇನೆ. ಏನು ನಮ್ಮ ನಿಲ್ಲೋದೇ ಇಲ್ಲ, ತಲೆ ಎತ್ಕೊಂಡು ಒಯ್ತಾ ಇರ್ತದೆ. ಮೊದಲು ಆದರೆ ಅಷ್ಟೊಂದು ಇದಿರಲಿಲ್ಲ, ಹಂಗೆ ತಲೆ ಎತ್ಕೊಂಡು ಸಕ್ಕದಾಗಿ ಹೋಯ್ತದೆ ಯಾವಾಗಲೂ. ಆಮೇಲೆ ಮೇಲ್ಗಡೆಗೆ ಹೋಗ್ಬಿಟ್ಟಿತ್ತು, ಅಲ್ಲಿಂದ ಹಿಡ್ಕೊಂಡು ಕೆಳಗಡೆಗೆ ಬಂದು ಆಮೇಲೆ ಇಟ್ಕೊಂಡು ಹೋದೆ. ಇನ್ನೂ ಮೇಲ್ಗಡೆ ಒಂದು ನನ್ನ ಸುಗ್ರೀವನ್ನು ಅಷ್ಟೇ ಡೈಲಿ ವಾಕ್ ಮಾಡಿಸ್ತಾಯಿದ್ದೆ. ಇವನು ಅಷ್ಟೇ ಚೆನ್ನಾಗಿ ವಾಕಿಂಗ್ ಕರ್ಕೊಂಡೋಗ್ತೀನಿ, ಡೈಲಿ ವಾಕ್ ಕರ್ಕೊಂಡೋಗ್ತೀನಿ ಇದ್ದರೆ. ಡೈಲಿ ಹೋಗೋಕ್ಕಾಗಲ್ಲ ತೋಟದ ಹತ್ರಕ್ಕೆ ಮಾತ್ರ. ವಾಕಿಂಗ್ ಸ್ಟೈಲಲ್ಲಿ ಮಾತ್ರ ಸ್ಪೀಡು ಅಜ್ಜಿ ಹಿಡಿಯೋಕ್ಕೆ ಆಗಲ್ಲ, ಹೆವಿ ಸ್ಪೀಡು. ಸೇಮ್ ಅವರ ತಾತ ಹೆಂಗೋ ಬಸ್ತೀವ್ರಿ. ಆಮೇಲೆ ಇದ್ರಪ್ಪನೂ ಹಂಗೆ, ಇದ್ರಪ್ಪಂದು ನೋಡಿದ್ದೀನಿ ವಾಕಿಂಗ್ ಸ್ಟೈಲು ವೀಡಿಯೋ. ಇದು ಅಷ್ಟೇ ನಿಲ್ಲೋದೇ ಇಲ್ಲ. ಆಮೇಲೆ ಸೀದಾ ಬಂದೆ ಮನೆ ಹತ್ರಕ್ಕೆ. ಸಾಕಾಗೋಗಿತ್ತೆಲ್ಲ ಕೆಲಸ ಮಾಡಿ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಇನ್ನೂ ನೆಕ್ಸ್ಟ್ ಏನು ಕೆಲಸ ಅದೇ ಅಂತ ಯೋಚನೆ ಮಾಡ್ತಾಯಿದ್ದೆ. ಯೋಚನೆ ಮಾಡಿಕೊಂಡು ತಿರ್ಗಾ ಆಮೇಲೆ ಹೊಡ್ಕೊಂಬಂದ್ನಲ್ಲ, ಅವರಿನ ಹೊಡ್ಕೊಬತ್ತಿದ್ನಲ್ಲ, ಹೊಡ್ಕೊಂಡು ವಾಕ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಸುಮ್ಮನೆ ವಾಕ್ ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ತಿರ್ಗಾ ಅವರಿನ ಹಂಗೆ ಹಿಡ್ಕೊಂಡು ಬಂದೆ. ಮನೆ ಕಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಮನೆ ಕಡೆ ಬರ್ತಾಯಿದ್ದೆ, ಮನೆ ಹತ್ರಕ್ಕೆ ಬರ್ತಾಯಿದ್ದೆ ಅವರಿನ ಹಿಡ್ಕೊಂಡು. ಏನು ಹೋಯ್ತಾವನೆ, ತಿರ್ಗಾ ನಿಲ್ತಾನೆ ಇಲ್ಲ, ಏನು ಹಗ್ಗದನೇ ಎಳ್ಕೊಂಡು ಹೋಯ್ತದೆ ಫುಲ್ ಸ್ಪೀಡು. ಆಮೇಲೆ ಸೀದಾ ಮನೆ ತಕ್ಕ ಬಂದ್ಬಿಟ್ಟು ಹುಲ್ಲು ಹಾಕ್ಬಿಡೋಣ ಅಂದ್ಬಿಟ್ಟು ಹುಲ್ಲು ಕುಯ್ಯೋಕೆ ಹೋದೆ. ಹುಲ್ಲು ಕುಯ್ಕೊಂಡು ಎತ್ಕೊಂಡು ಬರ್ತಾಯಿದ್ದೆ. ಹುಲ್ಲು ಕುಯ್ಕೊಂಡು ಎತ್ಕೊಂಡ್ಬಿಟ್ಟು ಎಲ್ಲ ಮೂರಕ್ಕೂ ಹುಲ್ಲು ಹಾಕ್ಬಿಡೋಣ ಅಂದ್ಬಿಟ್ಟು ಮೂರಕ್ಕೂ ಕಟ್ ಮಾಡಾಕ್ತೆ. ಹುಲ್ಲು ಪಾರಮುಲ್ಲೆ ಇತ್ತು, ಪಾರಮುಲ್ಲೆ ಹಾಕ್ತೆ. ನಾವು ಹಸಿ ಹುಲ್ಲೆ ಯಾವಾಗಲೂ, ಒಣ ಹುಲ್ಲಿಲ್ಲ. ಹಾಕ್ಬಿಟ್ಟು ಯೋಚನೆ ಮಾಡ್ತಿದ್ದೆ ಬೇರೆ ಏನು ಕೆಲಸ ಮಾಡೋಣ ಅಂತ. ನೇಚರ್ ನೋಡ್ತಾ ಇದ್ದೆ, ಸಾಕಾದಾಗ ಕಾಣಿಸ್ತಿತ್ತು. ಎಲ್ಲ ಬುಲ್ಡೇಜರಲ್ಲಿ ಹೊಡೆಸಿದಕ್ಕೂ ಅದಕ್ಕೂ ಒಂದೇ ಲೆವೆಲಲ್ಲಿ ಫುಲ್ಲು ಕಾಣಿಸ್ತಾಯಿದ್ದು, ಒಂದೇ ಫ್ಲ್ಯಾಟ್ ನಮ್ಮದು. ಆಮೇಲೆ ಒಳಗಡೆಗೆ ಹೋದೆ, ಕರುಗಳು ಏನು ಮಾಡ್ತವೆ ಅಂತ ನೋಡೋಣ ಅಂದ್ಬಿಟ್ಟು ಹೋದೆ. ಡೋರ್ ತಗೊಂಡು ಒಳಗಡೆಗೆ ಹೋದೆ. ನೋಡಿದ್ರೆ ಕರುಗಳು ಹುಲ್ಲು ಹಾಕಿದ್ದೆ, ಅವಕ್ಕೂ ಹುಲ್ಲು ತಿಂದಿದ್ದೋ. ಇನ್ನೊಂದಷ್ಟು ಕುಯ್ದಿಕ್ಕಿದೆ ಹುಲ್ಲು ಅವಕ್ಕೂ.
ಹುಲ್ ಕುಡ್ಲಿಟ್ಬಿಟ್ಟು ಆಮೇಲೆ ಆಚೆ ಕಡೆ ಊಟ ಬರೋಣ ಅಂದ್ಬಿಟ್ಟು ಏನು ಮಾಡಿದೆ, ಸೀದಾ ಹೋಗ್ತಾಯಿದ್ದೆ. ಸ್ವಲ್ಪ ಹೊರಗಡೆ ಊಟ ಬರೋಣ ಅಂದ್ಬಿಟ್ಟು, ಆಮೇಲೆ ಮೂಗ್ದಾರ ಹೂವು ಇವು ತರೋಣ ಅಂದ್ಬಿಟ್ಟು, ನಮ್ಮ ಊರ ಪಕ್ಕದಲ್ಲೇ ಗೋಣಿಪುರ ಅಂತ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಹೋಗ್ಬಿಟ್ಟು ಮೂಗ್ದಾರ ಮತ್ತು ಇದನ್ನು ತೊಗೊಂಡ್ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಒಂದು 2-2.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ತಂದ್ಬಿಡೋಣ ಅಂತ ಹೋಗ್ತಾಯಿದ್ದೆ. ಆಮೇಲೆ ಚಿಲ್ಕರ್ಣಿ ಒಂದು ತಗೋಬೇಕಾಯ್ತು. ಚಿಲ್ಕರ್ಣಿ 3 ತಗೊಂಡೆ, 3 ಕಡ್ಸ್ಗಳ್ಗೆ ಚಿಲ್ಕರ್ಣಿ 3 ಚಿಲ್ಕರ್ಣಿ ತಗೊಂಡೆ. 3 ಚಿಲ್ಕರ್ಣಿ ತಗೊಂಡು ಆಮೇಲೆ ಅದ್ರ ಜೊತೆಗೆ 2 ಮೂಗ್ದಾರ ಹಾಕ್ಬೇಕಾಯ್ತು ಕಡ್ಸ್ಗಳ್ಗೆ. ಆಗಲೇ 1 ವರ್ಷ ಆಗಿತ್ತು ಮೂಗ್ದಾರ ಹಾಕಿ. 2 ಮೂಗ್ದಾರ, ಆಮೇಲೆ ಒಂದು ಹಗ್ಗ ತಗೋಬೇಕಾಯ್ತು. ಆಚೆ ಕಡೆ ಮೇಯುವಾಗ ಕಟ್ಟಾಕೋಕ್ಕೆ ಹಗ್ಗ ಇರಲಿಲ್ಲ. ಹಗ್ಗ ಅದಕ್ಕೇ ಒಂದು 5 ಬಾರ್ ಬರ್ತದೆ, 150 ರೂಪಾಯಿಯಿಂದ ಅವಯ್ಯ. ಆಮೇಲೆ ಆಯಿತು ಕೊಡೋಣ, ಏನೋ ಹೆಚ್ಚು ಕಮ್ಮಿ ಕೊಡೋಣ ಅಂದ್ಬಿಟ್ಟು ತಗೊಂಡೆ. ಆಮೇಲೆ ಒಂದು ಮಕಾಡ ಬೇಕಾಗಿತ್ತು. ಇದು ಮಕಾಡನ ಬಿಚ್ಕೊಂಬಿಟ್ಟು ಇದಕ್ಕೆ ಲಾಕ್ ಮಾಡ್ಕೊತೀನಿ ಕಟ್ಟೋಕ್ಕೆ ಹಸುಗಳಿಗೆ. ಆಮೇಲೆ 430 ರೂಪಾಯಿ ಬಿಲ್ಲಾಗಿತ್ತು. ಏನಣ್ಣ ಜಾಸ್ತಿ ಆಯ್ತಲ್ಲ, ಕಮ್ಮಿ ಮಾಡಲ್ವ ಅಂತ ಕೇಳಿದ್ದಕ್ಕೆ, 400 ರೂಪಾಯಿ ಹಾಕ್ಲಾ ಅಂತ ಕೇಳಿದ್ದಕ್ಕೆ, ಇಲ್ಲ 10 ರೂಪಾಯಿ ಕಮ್ಮಿ ಮಾಡಿ ಹಾಕಿ ಅಂದ ಅವಯ್ಯ. ಆಮೇಲೆ ಕೊಟ್ಬಿಟ್ಟು ಬಂದು, ಆಮೇಲೆ ನಮ್ಮ ದೊಡ್ಡ ಕಡ್ಸ್ಗೆ ಇದಾಕ್ತೆ, ಕತ್ನೂರಿ ಮೂಗ್ದಾರದಲ್ಲಿ ಇದ್ದಿದ್ದು ಕತ್ನೂರಿಗೆ ಹಾಕ್ತೆ. ಇನ್ನೊಂದು ಕಡ್ಸ್ಗೆ ಮೂಗ್ದಾರ ಎಳಿತಿದ್ದೆ. ಅಷ್ಟರಲ್ಲಿ ನಮ್ಮ ಸ್ನೇಹಿತರು ಬಂದರು. ಅವರೆಲ್ಲ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂದು ವೀಡಿಯೋ ಹಿಡ್ಕೊಂಡು ಇದು ಮೂಗ್ದಾರ ಎಣ್ದೆ. ಅದು ರೇಷ್ಮೆ ಮೂಗ್ದಾರ. ಸ್ವಲ್ಪ ಕೈಯೆಲ್ಲ ಉರಿ ಬಂದ್ಬಿಡ್ತು. ಹಿಂಗೆ ಎಣ್ದೆ ಎಲ್ಲ ಎಣ್ದ್ಬಿಟ್ಟು, ಅದು ಬೇರೆ ಏಟು ಮಾಡಿಬಿಡ್ತು ಕೈನ ಒಂದು ಮೂಲೆಯಲ್ಲಿ ಹಿಡ್ಕೊಂಡಾಗ. ಆಮೇಲೆ ಎಣೆಯೋಣ ಅಂದ್ಬಿಟ್ಟು ಇದು ಮಾಡಿ, ನಮ್ಮ ಸ್ನೇಹಿತರು ಹುಡುಗರೆಲ್ಲ ಬಂದಿದ್ದರು ಕರ ನೋಡೋಕ್ಕೆ. ನಮ್ಮ ಅಪ್ಪ ಸುಮ್ಮನೆ ನೋಡ್ತಾಯಿತ್ತು ಏನು ಮಾಡ್ತಾನೋ ಅಂತ. ಆಮೇಲೆ ನೋಡ್ತಾಯಿದ್ದೆ ಕರನ ಎಲ್ಲ ಇದು ಕತ್ನೂರಿನಲ್ಲಿ ಚೇಂಜ್ ಮಾಡಿದೆ. ಆಮೇಲೆ ನಮ್ಮ ಇದ್ರಿಗೆ ಒಳ್ಳೆ ಕರ ಹುಟ್ಟಿತಲ್ಲ, ರೇಕ್ ತೋರಿಸ್ತಾಯಿದ್ದೀನಿ. ಒಂದು ಸೈಡ್ ಇಲ್ಲ, ಒಂದು ಸೈಡ್ ಇದೆ ರೇಕು ಅಂತ ರೇಕ್ ತೋರಿಸ್ತಾಯಿದ್ದೆ. ಆಮೇಲೆ ತಿರ್ಗಾ ನಮ್ಮ ಹುಡುಗರು ಬಂದಿದ್ರಲ್ಲ ಅಂದ್ಬಿಟ್ಟು ವಾಕಿಂಗ್ ಹಿಡ್ಕೊಂಬಂದೆ. ಏನಿಲ್ಲ, ತಲೆ ಎತ್ಕೊಂಡು ಒಯ್ತಾ ಇದ್ದ, ಓಡ್ತಿದ್ದ ವಾಕಿಂಗಲ್ಲಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಇದು ಮಾಡಿಬಿಟ್ಟು ಸ್ವಲ್ಪ ಅವನು ಸಾವರಿ ಉಜ್ಜಿ ಸ್ವಲ್ಪ ನೈಸ್ ಮಾಡ್ತಾಯಿದ್ದೆ. ಇವಾಗ ಹೊಂದ್ಕೊಳ್ಳಿ ನನ್ನ ಜೊತೆ ಚೆನ್ನಾಗಿ ಅಂದ್ಬಿಟ್ಟು, ಸಾಧುನೇ ಅವನೇ, ಸ್ವಲ್ಪ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ಸವರ್ಕೊಂಡು ಇದು ಮಾಡಿಕೊಂಡು ಅದಾದಮೇಲೆ ಹಂಗೇನೆ ಇನ್ನೇನು ಹೊರಡೋಣ ಮನೆ ತಕ್ಕೆ, ಊರ ಕಡೆ ಹೊರಡೋಣ. ವಂಡರ್ಲಾ ಗೇಟು ನಮ್ಮ ಊರು ತೋಟದ ಮನೆ. ಹೊರಡೋಣ ಅಂದ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಅದನ್ನು ಮೇಯಕ್ಕೆ ಹಿಡ್ಕೊಂಡೋಗವ್ರು 2 ಕಡ್ಸ್ಗಳ್ನ. ಇವನಿಗೆ ನಮ್ಮ ಅಪ್ಪ ಮೆತು ಹುಲ್ಲು ಅಂದ್ಬಿಟ್ಟು ತೊರೆ ಹುಲ್ಲು ಕುಯ್ಕೊಂಬಂದವ್ರು ಇವನಿಗೆ. ಮೆತ್ತು ಚೆನ್ನಾಗಿ ತಿನ್ನಲಿ ಅಂದ್ಬಿಟ್ಟು ಅವ್ನು ಸುಗ್ರೀವನು ಹಿಂಗೆ ಸಾಕಿದ್ರು. ಚೆನ್ನಾಗಿ ಮೆತ್ತು ಹುಲ್ಲು ತಿನ್ನಿಸಿ ಇವನಿಗೂ ಮೆತ್ತು ಹುಲ್ಲು ಏನಿಲ್ಲ, ಬಾಯಿಗೆ ಇಟ್ಕೊಂಡ್ರೆ ಹಂಗೆ ಪಟ್ಟನ್ನು ಸಿಗಬೇಕು, ಮೆತ್ತಗಿರಬೇಕು ಅಂಥ ತೊರೆ ಹುಲ್ಲನ್ನ ಕುಯ್ಕೊಂಬಂದವ್ರೆ. ಅದನ್ನು ಕುಯ್ಕೊಂಬಂದು ನಾನು ಹೊರಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಆ ಕರುಗಳ್ಗೂ 2 ಹುಲ್ಲು ಹಾಕಿದ್ದೆ. ಹುಲ್ಲು ಹಾಕಿದ್ನಲ್ಲ, ಹಂಗೇ ಹೊರಟ್ಬಿಡೋಣ ಅಂದ್ಬಿಟ್ಟು ಹಂಗೇ ರೆಡಿ ಆಗಿಬಿಟ್ಟು, ಅಲ್ಲೆಲ್ಲ ಅಂಟ್ಬಿಟ್ಟಿದ್ದೆ ಸ್ವಲ್ಪ ಹುಲ್ಲನ್ನೆಲ್ಲ ಎತ್ಕೊಂಬಂದು ಹಾಕ್ದಾಗ. ಅದನ್ನೆಲ್ಲ ಎತ್ತಿ ಮೇಲ್ಕೆ ಹಾಕ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ರೆಡಿ ಆದೆ ನಾನು ಆಮೇಲೆ ಊರಿಗೆ ಹೊರಟ್ಬಿಟ್ಟೆ. ಇನ್ನು ನೆಕ್ಸ್ಟು ವೀಡಿಯೋನ ಮಾಡ್ತೀನಿ. ಇವತ್ತಿಗೆ ಇಷ್ಟು ವೀಡಿಯೋ ಮಾಡಿದ್ದೀನಿ. ಇದೇ ಫಸ್ಟ್ ಡೇ. ಇನ್ಮೇಲೆ ನಾನು ತಂದಿರೋ ಓರಿನ ಹೆಂಗೆ ಸಾಕ್ತೀನಿ, ಏನು ಎತ್ತ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೋಳಿಗಳ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಕೋಳಿಗೆ ಒಂದು ಸ್ವಲ್ಪ ಜಾಗ ಮಾಡಿಸ್ಬೇಕು, ಅದಕ್ಕೆ ಒಳಗಡೆ ಕೂಡ್ಬಿಡ್ತೀನಿ. ಯಾಕೆಂದರೆ ನಾಯಿ ಕಾಟ, ನಮ್ಮಪ್ಪ ಹಸುಗಳು ಕುರಿಗಳು ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾರೆ.